ಸೊ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ 5 ಮಾರ್ಕ್ಸ್ ವಿಡಿಯೋಸನ್ನು ನಾನು 2 ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ. 2 ವಿಡಿಯೋಸು, ಯಾಕಂದರೆ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬಂದುಬಿಡುತ್ತೆ. ಬಟ್ ನೀವು ಇಲ್ಲಿ ಸೆಕ್ಷನ್ ಸಿಯಲ್ಲಿ 4 ಕ್ವಶನ್ನ ಅಟೆಂಪ್ಟ್ ಮಾಡಬೇಕು, ಹೌದಾ? 4 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. 4 ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕಂದ್ರೆ ಈಗ ಫಸ್ಟ್ ಕ್ವಶನ್ನು ಇಂಡೆಕ್ಸ್ ನಂಬರು, ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮಗೆ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್, ಅದರದ್ದು ಸಪ್ರೇಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಒಂದೇ ಕ್ವಶನ್ ಪೇಪರ್ ಬಿಡಿಸಿದ್ರೆ ಒಂದೇ ಟೈಪ್ ಕ್ವಶನ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು 2 ಕ್ವಶನ್ ಪೇಪರ್ನು ಕೂಡ ಅಲ್ಲಿ ಕಂಪ್ಲೀಟಾಗಿ, ಬಟ್ ಇಂಡೆಕ್ಸ್ ನಂಬರ್ನ 3 ಕ್ವಶನ್ನು ಕವರ್ ಆಗಿದೆ ಅಲ್ಲಿ. ಈಗ ಥರ್ಡ್ ಕ್ವಶನ್ ಯಾರಾದರೂ ಈಗ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಈಸಿ ಅಂತ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನ ಮಾಡೋರಿದ್ದರೆ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನ ಈಗ ನಾನು 27th ಮತ್ತು 28th ಕ್ವಶನ್ನು ಅಟೆಂಪ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ ಸ್ಟೂಡೆಂಟ್ಸ್, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಗೊತ್ತಾಗಿಲ್ಲನೋ ಅದನ್ನು ಕಮೆಂಟ್ ಮಾಡಿ. ಓಕೆ, ಈಗ ನೋಡಿ 27th ಕ್ವಶನ್ನು. ಇದು ಕಂಪಲ್ಸರಿ ನಿಮಗೆ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಇದು. ಈಗ 4 fair coins are tossed 96 times. Find the expected frequencies of number of heads obtained. Number of heads obtained ಅಂದ ತಕ್ಷಣ ನಿಮ್ಗೆ ಗೊತ್ತಾಗೋದಲ್ಲಿ ಹೆಡ್ಸು ಟೇಲ್ಸ್ ಬರೋದೇ ಪ್ರಾಬ್ಲಮ್ಮು ಬೈನಾಮಿಯಲಲ್ಲಿ, ಹೌದಾ? ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ನು. Then here what is given? Small n is equals to 4. Find the expected frequencies. 4 fair coins are tossed 96 times. 96 times means capital N is equals to 96. And then what is P? P is equals to, it is a coin problem, that's why it is a 0.5, means half, 1/2. And Q is also 0.5. Then probability of X is equals to the first PMF, I am writing here PMF NCX P to the power X Q to the power N minus X. Then what is N? N is a 4CX. P is 0.5 to the power X, 0.5 to the power 4 minus X. Okay, ನೆಕ್ಸ್ಟ್ ಈಗೇನು ಮಾಡಬೇಕು ಅಂತಂದರೆ ನಾವು ಅವ್ರಿಗೆ ಫೈಂಡ್ ಔಟ್ ಮಾಡೋಂಥದ್ದು ಫ್ರೀಕ್ವೆನ್ಸೀಸ್ನ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ದೆನ್ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಫಾರ್ಮುಲಾ? Tx is equals to capital N into P of X. Okay, then where X is equals to 0, 1, 2, 3, 4. Here T0, first value T0 is equals to capital N. What is capital N? That is a 96. Capital N is. P of X is 4C0. X is 0. 0.5 to the power 0. 0.5 to the power 4 minus 0. Then 96 into 4C0 is 1. 0.5 to the power 0 is 1. And 0.5 to the power 4. 0.5 to the power 4 is 0.0625. 0.0625 into 96, that is equals to 6 is the answer. Okay, T0 is a 6. Okay, ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಕನ್ಸಿಡರಿಂಗ್ ಆ್ಯಸ್ ಅ ರಿಕರೆನ್ಸ್ ರಿಲೇಷನ್ ಫಾರ್ಮುಲಾ. Recurrence relation formula, relation between two formula, that is Tx is equals to n plus 1 minus x divided by x into p by q into Tx minus 1. Recurrence relation between the two terms, the formula is Tx, binomial method. Tx is equals to capital N, small n plus 1
minus x divided by x p by q into tx minus 1. ನಾನಿಲ್ಲಿ n ಮೈನಸ್ ಎಕ್ಸ್ ಪ್ಲಸ್ 1 ಅಂತ ತಗೊಂಡಿದ್ದಾರೆ. ಇಲ್ಲಿ ನಾನೇನು ಮಾಡಿದೆ, ಎಕ್ಸ್ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ರೀತಿ ತಗೊಂಡಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ ಫಾರ್ಮುಲಾ. ಈಗ T1 ಕ್ಯಾಲ್ಕುಲೇಟ್ ಮಾಡಬೇಕು ನಾವು. x is equals to 1. ನೆಕ್ಸ್ಟ್ T0 ಕ್ಯಾಲ್ಕುಲೇಟ್ ಆಗಿದೆ ಇವಾಗ. ವಾಟ್ ಈಸ್ ಎನ್? ಎನ್ ಈಸ್ 4 ಪ್ಲಸ್ 1 ಮೈನಸ್ 1 ಡಿವೈಡ್ ಬೈ 1 p by 5 p is 0.5 divided by 0.5. tx minus 1 means 1 minus 1. ಹೌದಾ? ನೋಡಿ 4 plus 1 5. 5 minus 1 that is 4. 4 into 1 into that is a 6. That is answer. T0 it is. T0 answer is that is 6. ಓಕೆ, 24 ಈಸ್ ಆನ್ಸರ್. T1 ಈಸಿಯಾಗಿ, ಅಂದರೆ ರೀಕರೆನ್ಸ್ ರಿಲೇಷನ್ ಫಾರ್ಮುಲಾ ಹಾಕಿದರೆ ನಿಮಗೆ ಕ್ಯಾಲ್ಕುಲೇಷನ್ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಈಗ ಮಾಡಿದ್ರಲ್ಲ T0 ಹೇಗೆ ಮಾಡಿದ್ರಲ್ಲ ಹಾಗೆ T1 ಕೂಡ ಮಾಡ್ಬೋದು, T2 T3 T4 ಕೂಡ ಹಂಗೇನು ಕ್ಯಾಲ್ಕುಲೇಟ್ ಮಾಡ್ಬೋದು, ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂದರೆ T2 ಈಸ್ that is 4 plus 1 minus 2 divided by 2 into 0.5 divided by 0.5. Okay, into T2 minus 1 ಅಂದರೆ T1 ವ್ಯಾಲ್ಯೂ 4 plus 1 that is 5. 5 minus 2, 5 minus 2 is 3 divided by 2 into 1 into T2 minus 1 is a 24. Okay, 2 ones are 2 12s are. The total is 12 into 3, that is a 36 is the answer. T2 answer is 36. Then T3 is equals to 4 plus 1 minus 3 divided by 3 into 0.5 divided by 0.5 into ಇದರ ಹಿಂದಿನ ಆನ್ಸರ್ ಹಾಕ್ತಾ ಹೋಗ್ಬಿಡ್ಬೇಕು ನಾವು ಇವಾಗ. 36 ಇದು. ಓಕೆ, 4 plus 1 is 5. 5 minus 3 that is 2. 2 divided by 3 into 1 into 36. ಇಲ್ಲಿ 3 ones are 3 ones are 3 2s are 12 2s are 24 is the answer. Next T4 is equals to again 4 plus 1 minus 4 divided by 4 into 0.5 divided by 0.5 into the previous answer, that is a 24. 4 plus 1 is 5. 5 minus 4 is 1. 1 divided by 4 into 1 into 24. 4 ones are 4 6s are. Okay, 6 is the answer. Then the values, what we calculated, the expected frequencies, that is T0 is 6. T0 x values, expected frequencies, these are frequencies. That is 6 plus second T1 answer 24 plus 36 plus 24 plus 6. ಇದನ್ನಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬಂದಿದ್ದ ಆನ್ಸರ್ 96 ಆನ್ಸರ್. ನೋಡಿ, ಇದು ಇಲ್ಲಿ ಕ್ಯಾಪಿಟಲ್ ಎನ್ ಏನಿತ್ತಲ್ಲ, ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸ್ದು ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಇದು 96 ಇದ್ದಾಗ ಇದು ಕೂಡ 96ಅಲ್ಲಿ ಕ್ಯಾಲ್ಕುಲೇಷನ್ನು ಸರಿಯಾಗಿದೆ ಅಂತ. ಇದೇ ರೀತಿ ನಿಮ್ಗೆ 128 7 ಕಾಯಿನ್ಸ್ ಆರ್ ಟಾಸ್ಡ್ 128, 5 ಕಾಯಿನ್ಸ್ ಆರ್ ಟಾಸ್ಡ್ 256 ಟೈಮ್ಸ್ ಅಂತ ಈ ರೀತಿ ಕ್ವಶನ್ ಕೂಡ ಅಲ್ಲಿ ಬೈನಾಮಿಯಲ್ ಮೆಥಡು ಬರ್ಬೋದು. ಇದು ಕೂಡ ತುಂಬ ಈಸಿ ಆದಂಥ ಕ್ವಶನ್ನು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಫುಲ್ 5 ಮಾರ್ಕ್ಸ್ ನಿಮಗೆ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು 28th ಕ್ವಶನ್ ನೋಡೋಣ ಈಗ. 28th ಕ್ವಶನ್ ಏನಿದೆ? ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್ ಆಫ್ ಅ ಹೈಪರ್ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ವಿತ್ ಅ ಪ್ಯಾರಾಮೀಟರ್ a is equals to 4, b is equals to 8 and n is equals to 6. ಇಲ್ಲಿ ನಿಮ್ಗೆ ಮೀನು ಮತ್ತು ವೇರಿಯನ್ಸ್
ಫಾರ್ಮುಲಾ ಗೊತ್ತಿದ್ದರೆ ಸಾಕು, ನೀವು ಈಸಿಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಒಂದು 2 ಮಿನಿಟ್ಸಲ್ಲಿ ಮಾಡಿಬಿಡ್ತೀನಿ ನೋಡಿ ಇದನ್ನು. ಮೀನ್ ಈಸ್ ಈಕ್ವಲ್ಸ್ ಟು NA divided by A plus B. What is N? N is 6. 6 into 4 divided by A plus B, that is 4 plus 8. Then 6 into 4 divided by that 12, 8 plus 4, that is a 12. 24 divided by 12 is equals to 2 is the answer. Then what is the variance? Variance is a ಸ್ವಲ್ಪ ಫಾರ್ಮುಲಾ ದೊಡ್ಡದಿದೆ ಅದು, ಬಟ್ ಬಾ ಹೆಟ್ ಮಾಡಬೇಕು ನೀವು. NAB ಇಂಟು A ಪ್ಲಸ್ B ಮೈನಸ್ N ಡಿವೈಡ್ ಬೈ A ಪ್ಲಸ್ B ಹೋಲ್ ಸ್ಕ್ವೇರ್ ಇಂಟು A ಪ್ಲಸ್ B minus 1. Okay, then what is NAB? Just you are substituting all the values. 6 into 4 into 8. Okay, A plus B. What is A plus B? That is of 8, A 4 plus 8 minus 6 divided by A plus B 4 plus 8 whole square into A plus B 4 plus 8 minus 1 is a value. Then after calculation of this one, the answer ನಾನು ಇಲ್ಲಿ ಮಾಡ್ತೀನಿ, ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನಿಮ್ಗೆ ಆನ್ಸರ್ ಹಾಕ್ಬಿಡ್ತೀನಿ. ದಟ್ ಆನ್ಸರ್ ಈಸ್ 0.7273 ಈಸ್ ಅ ಆನ್ಸರ್. 6 into 4 into 8 ಫಸ್ಟ್ ಮಾಡ್ಕೊಳ್ಳಿ. 4 ಇಲ್ಲಿ 4 plus 8 12 ಬಂತು. 12 minus 6 ಆಯ್ತಲ್ಲಿ. ಓಕೆ, 4 plus 8 ಹೋಲ್ ಸ್ಕ್ವೇರ್ ಬಂತು. 12 ಸ್ಕ್ವೇರ್ ಅಂದರೆ 144. ಇಲ್ಲಿ 4 plus 8 11 ಬರುತ್ತೆ. ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿಕೊಂಡ್ರಿ ಅಂತಂದರೆ ಇದು 27 ಮತ್ತು 28th ಕ್ವಶನ್ನು. ಓಕೆ, ಈ 3 ವಿಡಿಯೋನ ನೋಡ್ಕೊಂಡು ಬಿಟ್ರಿ ಅಂತಂದರೆ ನಿಮಗೆ ಈ 4 ಕ್ವಶನ್ ಬಂದಿರೋದು 4 ನೀವು 20 ಮಾರ್ಕ್ಸು ಇಲ್ಲೇ ನಿಮ್ಮದು ಕರೆಕ್ಟಾಗಿ ಬಂದುಬಿಡುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೀವು ಕೂಡ ಒಂದು ಥ್ಯಾಂಕ್ಸ್ ಅಂತ ಮೆಸೇಜ್ ಹಾಕಿ ನನಗೆ ಕಮೆಂಟ್ ಮಾಡಿ. ನನಗೂ ಕೂಡ ಅಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ.